ಇಂದು ಕೂಡ ಮುಂದುವರೆದಿದೆ ಶಾಲಾ ಕಾರ್ಯಕರ್ತೆಯರ ಧರಣಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕರೆದಿರುವಂತದ್ದು. ಈ ಮುಷ್ಕರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತೆಯರು ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿರುವುದು. 15,000 ನಿಶ್ಚಿತ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರ ನಡೀತಾ ಇರುವಂಥದ್ದು. ನಿನ್ನೆ ಸ್ಥಳಕ್ಕೆ ಆಗಮಿಸಿ ಮನವಿಯನ್ನ ಅಧಿಕಾರಿಗಳು ಸ್ವೀಕಾರ ಮಾಡಿದ್ರು. ಹೋರಾಟ ನಿಲ್ಲಿಸಿ ಅಂತ ಕೂಡ ಮನವಿ ಮಾಡಿದ್ರು. ಆದರೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಈ ಒಂದು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಸ್ಥಳಕ್ಕೆ ಆರೋಗ್ಯ ಸಚಿವರು ಬರಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತೇಳಿ ಒತ್ತಾಯಿಸಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಗಳನ್ನು ಸ್ವೀಕರಿಸಬೇಕು, ಆದಷ್ಟು ಬೇಗ ನಮ್ಮ ಮನವಿಗಳೇನಿದ್ದಾವೆ, ಬೇಡಿಕೆಗಳೇನಿದ್ದಾವೆ ಅವುಗಳನ್ನ ಈಡೇರಿಸಬೇಕು ಅಂತ. ನೋಡಿ, ಇಲ್ಲಿವರೆಗೂ ಕೂಡ ಅವರಿಗೆ ಗೌರವ ಧನ ಏನಿದೆ ಅದು ಹೆಚ್ಚಳ ಆಗಿಲ್ಲ, ಆದರೆ ಕೆಲಸಗಳು ಮಾತ್ರ ಹೆಚ್ಚಾಗ್ತಾ ಇದೆ, ಒತ್ತಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಇಲ್ಲಿ ಪ್ರತಿಭಟನೆ ಧರಣಿ ಏನಿದೆ ಹಾಗೆ ಮುಂದುವರೆದಿದೆ. ಭರವಸೆಗಳು ಬೇಕಾಗಿಲ್ಲ ನಮಗೆ, ಆ ಭರವಸೆಗಳನ್ನ ಈಡೇರಿಸ್ತೀವಿ ಅನ್ನುವಂಥ ನಂಬಿಕೆ ನಮಗೂ ಕೂಡ ಬರಬೇಕಲ್ಲ. ಈ ರೀತಿ ಅದೆಷ್ಟೋ ಧರಣಿಗಳಾಗಿದ್ದಾವೆ, ಎಷ್ಟೋ ಪ್ರತಿಭಟನೆಗಳಾಗಿದ್ದಾವೆ, ಮುಷ್ಕರ ಆಗಿದ್ದಾವೆ. ಹಾಗಿದ್ರೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಹಾಗಾಗಿ ಆರೋಗ್ಯ ಸಚಿವರು ಸ್ಥಳಕ್ಕೆ ಬರಲಿ ಅಂತ ಒತ್ತಾಯಿಸಿದ್ದಾರೆ. Justified 15,000 honorarium. We demand 15,000 to health workers. We demand justified 15,000 honorarium. We demand long live UTUC, long live. ಮುಖ್ಯಮಂತ್ರಿಗಳೇ ನುಡಿದಂತೆ ನಡೆಯಿರಿ. ಆಸೆಗಳಿಗೆ ಕನಿಷ್ಠ 3 ತಿಂಗಳ ರಜೆ ನೀಡಲೇಬೇಕು.